ಒಂದು ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ತನಗೆ ಮೊರೆಯಿಟ್ಟ ಅವರಿಗೆ ಕಿವಿಗೊಟ್ಟು ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸಿದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಾವು ಮಾಡುವಂತಹ ಪ್ರಾರ್ಥನೆಗಳಿಗೆ, ವಿಜ್ಞಾಪನೆಗಳಿಗೆ ಆತನ ಏನ್ ಮಾಡುವವನಾಗಿದ್ದಾನೆ? ಜಯವನ್ನು ಅನುಗ್ರಹಿಸುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಸೈತಾನನು ನಮಗೆ ವಿರೋಧವಾಗಿ ಏನ್ ಮಾಡುವವನಾಗಿದ್ದಾನೆ? ಅನೇಕ ಹೋರಾಟಗಳನ್ನು ಅವನು ನಮ್ಮ ಜೀವಿತದಲ್ಲಿ ಕೊಂಡು ಬರುವವನಾಗಿದ್ದಾನೆ. ಆ ಹೋರಾಟದ ಸಮಯದಲ್ಲಿ ಕರ್ತನನ್ನು ನೋಡಿ ನಾವು ವಿಜ್ಞಾಪನೆ ಮಾಡುವಾಗ ಕರ್ತನ ನಮಗೆ ಏನ್ ಮಾಡುವವನಾಗಿದ್ದಾನೆ? ಸಹಾಯವನ್ನ ಮಾಡುವವನಾಗಿದ್ದಾನೆ. ನಾವು ಇಟ್ಟಂತಹ ಮೊರೆಗಳನ್ನ ದೇವರು ಕೇಳಿಸಿಕೊಳ್ಳುವವರಾಗಿದ್ದಾರೆ. ನಾವು ಮಾಡಿದ ಪ್ರಾರ್ಥನೆಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ? ಆಲಿಸುವವರಾಗಿದ್ದಾರೆ. ನಮ್ಮ ವಿಜ್ಞಾಪನೆಗಳನ್ನ ಆತನು ಕೇಳಿಸಿಕೊಳ್ಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಆಲಯದಲ್ಲಿ ಮಾಡಿದಂತಹ ಅನ್ನಳ ಪ್ರಾರ್ಥನೆ ಕರ್ತನ ಏನ್ ಮಾಡಿದನು? ಕೇಳಿಸಿಕೊಂಡನು. ಆಕೆಯ ಜೀವಿತದಲ್ಲಿ ಇದ್ದಂತಹ ಹೋರಾಟವನ್ನ ದೇವರು ಮಾರ್ಪಡಿಸುವವನಾಗಿದ್ದಾನೆ. ಆಕೆಯ ಕಣ್ಣೀರನ್ನ ದೇವರು ಬರೆಸುವವರಾಗಿದ್ದಾರೆ. ಅದೇ ಪ್ರಕಾರವೇ ಇವತ್ತು ನಾವು ಕರ್ತನ ಸಮ್ಮುಖದಲ್ಲಿ ಹೋಗಿ ಮಾಡುವಂತಹ ಪ್ರಾರ್ಥನೆಗಳನ್ನ ದೇವರು ಏನ್ ಮಾಡುವುದಿಲ್ಲ? ತಳ್ಳಿ ಬಿಡುವುದಿಲ್ಲ. ಆತನು ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಟ್ಟು ನಮಗೆ ಜಯವನ್ನ ಅನುಗ್ರಹಿಸುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಎಂಥ ವಿಧವಾದಂತಹ ಒಂದು ಹೋರಾಟಗಳು ನಮ್ಮನ್ನು ಸಂಧಿಸಬಹುದು. ಆದರೆ ನಾವು ಮಾಡಿದಂತಹ ಪ್ರಾರ್ಥನೆಗಳು ಅದನ್ನ ಏನ್ ಮಾಡುವಂತದ್ದಾಗಿದೆ? ಮಾರ್ಪಡಿಸಿ ಬಿಡುವಂತದ್ದಾಗಿದೆ. ಅನ್ನಳ ವಿಜ್ಞಾಪನೆ ದೇವರು ಕೇಳಿಸಿಕೊಂಡು ಆಕೆನ ಕಣ್ಣೀರನ್ನು ಒರೆಸಿದ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಮಾಡಿದಂತಹ ವಿಜ್ಞಾಪನೆಗಳನ್ನ ಕರ್ತನು ಕೇಳಿಸಿಕೊಂಡವನಾಗಿ ನಮಗೆ ಆತನ ಸದುತ್ತರವನ್ನ ಕೊಡುವವನಾಗಿ ನಮ್ಮ ಜೀವಿತದಲ್ಲಿರುವಂತಹ ಹೋರಾಟಗಳನ್ನ ಆತನು ಮಾರ್ಪಡಿಸುವವನಾಗಿ ನಮಗೆ ಸಹಾಯ ಹಸ್ತವನ್ನ ನೀಡುವುದಕ್ಕೆ ಆತನು ಶಕ್ತನಾಗಿರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರು ಮೊರೆ ಇಟ್ಟ ಪ್ರಾರ್ಥನೆ ವಿಜ್ಞಾಪನೆಗಳು ನೀನು ಕೇಳಿಸಿಕೊಂಡವನಾಗಿ ನಿನ್ನ ಜನರಿಗೆ ನೀನು ಜಯ ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್ ಆಮೇನ್.